ಎಲ್ರಿಗೂ ನಮಸ್ಕಾರ. ಇವತ್ತಿನ ಲಾಗಲ್ಲಿ ನೋಡಿ ಈ ಥರ ಇದೆಲ್ಲ ಕುಟಾಣಿ ಕಲ್ಲು ಅಂದರೆ ಎಲೆ ಅಡಿಕೆ ಗುದ್ದುವಂಥದ್ದು. ಇದೆಲ್ಲ ಮರ್ಗಿ ಅಂತ ಹೇಳ್ತಾರೆ. ಇದೆಲ್ಲ ನೋಡಿ ಅಪ್ಪದ ಕವಲಿ ಅಂತಾರೆ ನೋಡಿ, ಅಪ್ಪ ಮಾಡ್ತಾರಲ್ಲ ಅದು. ಆಮೇಲೆ ಇದು ಒಂದು ಮಗ್ಗು ಥರ ಇದೆ, ಇನ್ನೊಂದು ಈ ಕಡೆ ತಂಬಿಗೆ ಥರ ಇದೆ, ಅದೊಂದು ದೋಸೆ ತವ ಕಲ್ಲಿಂದು. ಇದೆಲ್ಲ ಮರ್ಗಿ ಅಂದರೆ ಅನ್ನ ದೊಡ್ಡ ದೊಡ್ಡ ಪಾತ್ರದಲ್ಲಿ ಮಡಿಕೆಯಲ್ಲಿ ಮಾಡೋರು, ಹಂಡೆಯಲ್ಲೆಲ್ಲ ಮಾಡೋರು. ಆವಾಗ ಬಸಿಯೋದಕ್ಕಷ್ಟು ತಿಳಿ ಇರ್ತೈತಲ್ವ ಗಂಜಿ, ಅದನ್ನು ಬಸಿಬೇಕಂದ್ರೆ ಈ ಥರ. ನಂತರ ಇದು ಗೋಧಿ ಕಲ್ಲು, ಹಿಟ್ಟು ಬೀಸುವಂಥದ್ದು. ಅವಾಗೆಲ್ಲ ಮಿಷನ್ ಇರ್ತಾ ಇರಲಿಲ್ಲಲ್ಲ, ಇದನ್ನು ಹಿಟ್ಟು ಬೇಕಂದರೆ ಇದರಲ್ಲೇ ಮಾಡ್ಕೊಳ್ಳೋರು. ಇದೆಲ್ಲ ಮಣ್ಣಿನ ಪಾತ್ರೆಗಳು ನೋಡಿ, ಬಾಣಿ ಅಂತ ಹೇಳ್ತಾರಲ್ಲ ಅದೆಲ್ಲ ಇರುವಂಥದ್ದು. ಬಾಣಿ, ಬಿಂದಿಗೆ, ಮಣ್ಣಿನ ಕೊಡಪಾನ ಅದೆಲ್ಲ ಇರುವಂಥದ್ದು. ಇವೆಲ್ಲ ಅಡಿಕೆ ನೀರಿಗೆ ಹಾಕ್ತಾಯಿದ್ರು ನಮ್ಮ ಕರಾವಳಿ ಸೈಡ್. ಆಮೇಲೆ ಮಾವಿನಕಾಯಿ ನೀರಿಗೆ ಹಾಕೋದು ಆ ಥರ ಎಲ್ಲ, ಹಲಸಿನಕಾಯಿ ಸೊಳೆನ ನೀರಿಗೆ ಹಾಕುವಂಥದ್ದು ಅದೆಲ್ಲ ಮಾಡ್ತಾಯಿದ್ರು ನೋಡಿ. ಇವೆಲ್ಲ ಚಿಕ್ಕ ಚಿಕ್ಕ ಪಾತ್ರೆಗಳೆಲ್ಲ ಮಣ್ಣಿಂದೆಲ್ಲ, ಕಲ್ಲಿದು ಮಣ್ಣಿದು ಈ ಥರದ್ದೆಲ್ಲ. ಅಂದರೆ ಇದೆಲ್ಲ ಮನೆತನದ ಮನೆಗಳಲ್ಲಿರುವಂಥ ವಸ್ತುಗಳು. ಮನೆ ಕೊಟ್ಟಾಗ ಇದನ್ನೆಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೇಯ್ನ್ ಹಿಂದಿನ ಮನೆಗಳೆಲ್ಲ ದೊಡ್ಡ ದೊಡ್ಡ ತಾಮ್ರ, ಹಿತ್ತಾಳೆ, ಕಂಚಿನ ಪಾತ್ರೆಗಳಿರುವಂಥದ್ದು. ಅದೇ ರೀತಿ ನೋಡಿ ಎಷ್ಟು ಹಳೆ ಕಾಲದಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದೆಲ್ಲ ಪಾತ್ರೆಗಳು. ಇವಾಗೆಲ್ಲ ಈ ಥರ ಪಾತ್ರೆಗಳನ್ನೆಲ್ಲ ಇಟ್ಕೊಳ್ಳೋದೇ ಇಲ್ಲ, ಹಳೇದೆಲ್ಲ ಇದ್ರೆ ಮಾತ್ರ ಇಟ್ಕೊಳ್ತಾರೆ. ಇದು ಉಪ್ಪಿನಕಾಯಿ ಭರಣಿ, ಗಾಜಿಂದು ಉಪ್ಪಿನಕಾಯಿ ಮಾಡಿ ಅದಕ್ಕೆ ಹಾಕೋರು. ಇಲ್ಲಿ ಪುನಃ ಮತ್ತೆ ನೋಡಿ ಇಲ್ಲಿ ಬಾಣಿಗಳು. ಇದೆಲ್ಲರ ಮನೇಲಿ ಈಗೀಗ ಅಂದರೆ ಒಂದು 20 ವರ್ಷದ ಹಿಂದೆಲ್ಲ ಇತ್ತು ಆ ಥರದ ಬಾಣಿಗಳು. ಒಂದು ಇರ್ತಾಯಿತ್ತು ಅಷ್ಟೇ. ಮೊದಲೆಲ್ಲ ಕೆಲವ್ರ ಮನೇಲಿ ಜಾಸ್ತಿ ಇರ್ತಾಯಿತ್ತೇನೋ. ಇದೆಲ್ಲ ರುಬ್ಬೋ ಕಲ್ಲು ನೋಡಿ, ಹಿಟ್ಟು ರುಬ್ಬೋದೆಲ್ಲ ಒಂದೊಂದು ಶೇಪ್ ಇದೆ ನೋಡಿ. ಅಂದರೆ ಈ ಶೇಪ್ ಇಲ್ದಿದ್ದವೆಲ್ಲ ಹಳೇ ಕಾಲದ್ದು, ಎಷ್ಟು ವರ್ಷದ ಹಳೇದು ಶೇಪ್ ಇದೆ ನೋಡಿ. ಅದಕ್ಕೆಲ್ಲ ನೀಟಾಗಿರುವಂಥದ್ದೆಲ್ಲ ಸ್ವಲ್ಪ ಆಮೇಲೆ ಒಂದು 200-300 ವರ್ಷದ ಈಚೆದೆ. ಅವಾಗೆಲ್ಲ ಶೇಪೆಲ್ಲ ಒಟ್ಟು ಅಂದರೆ ಕಂಡು ಹಿಡ್ದಿರುವಂಥದ್ದು ಅನಿಸುತ್ತೆ ಕಲ್ಲು ಸ್ಟಾರ್ಟಿಂಗಲ್ಲಿ ನೋಡಿ. ಈ ಥರ ಕಲ್ಲೆಲ್ಲ ನೋಡಿ, ಇದು ಸಹ ರುಬ್ಬೋ ಕಲ್ಲ ಇದೆ ಆ ಥರ ನೋಡಿ. ಇದೆಲ್ಲ ಸ್ಟಾರ್ಟಿಂಗ್ ಯಾವಾಗಲೂ ಅಂದರೆ ಫಸ್ಟ್ ಕಂಡು ಹಿಡಿದಾಗ ಇದ್ದಂಥ ಕಲ್ಲು ಅನಿಸುತ್ತೆ ಅವೆಲ್ಲ. 500, 600, 800, 1000 ವರ್ಷಗಳ ಹಿಂದೆ ಇರ್ಬೋದು ಆ ಥರದ ಕಲ್ಲುಗಳು ಸ್ಟಾರ್ಟಿಂಗ್ ಇರ್ಬೋದು, ರುಬ್ಬುವಂಥ ಕಲ್ಲುಗಳು ನೋಡಿ. ನೆಕ್ಸ್ಟ್ ನಾವಿಲ್ಲಿ ಒಂದು ದರ್ಬಾರ್ ಹಾಲ್ ಅಂತ ಹೇಳ್ಬಿಟ್ಟು ಪ್ಯಾಲೇಸಿಂದ, ಇದು ಅರಮನೆ ಫುಲ್ ಇಲ್ಲ, ದರ್ಬಾರ್ ಹಾಲ್ ಮಾತ್ರ ಇದೆ ಇಲ್ಲಿ. ನಮಗಿಷ್ಟು ನೋಡೋಕ್ಕೆ ಬಿಡ್ತಾರೆ ಇಲ್ಲಿ ಒಳಗಡೆ. ಮತ್ತು ಮೇಲ್ಗಡೆ ಅಲ್ಲಿ ಕಾಣಿಸಿದೆ ಅಲ್ಲ ನಮಗೆ, ಅದನ್ನು ಅಲ್ಲಿ ಹೋಗೋಕ್ಕೆ ಬಿಟ್ಟಿಲ್ಲ. ಇಲ್ಲಿ ಇಷ್ಟು ಮಾತ್ರ ಈ ದರ್ಬಾರ್ ಹಾಲ್ ಅಂತ ಇದೆ, ಅಷ್ಟನ್ನು ಮಾತ್ರ ಇಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಇಡೀ ಅರಮನೆ ಇಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಹಿಂದ್ಗಡೆ ನೋಡಿ ಈ ಥರ ಎಲ್ಲ ಮೇಲೆ ಉಪ್ಪರಿಗೆ ಥರ ಇದೆ ನೋಡಿ, ಅದೊಂದು ಎಲ್ಲಾದರೂ ಇರ್ಬೋದು ಮೆಟ್ಲೆ ಮೇಲೆ ಹತ್ತಲಿಕ್ಕೆ. ಇದು ನೋಡಿ ತುಂಬ ಚೆನ್ನಾಗಿದೆ ದರ್ಬಾರ್ ಹಾಲ್ ಸಹ. ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ಪಿಗೆ ಬಂದಿದ್ರಲ್ಲ, ಇವರಿಗೆಲ್ಲ ತುಂಬ ಖುಷಿ. ಮಕ್ಕಳಿಗೆ ಈ ಥರ ಎಲ್ಲ ತೋರಿಸಿದ್ರೆ ತುಂಬ ಇಷ್ಟ ಆಗುತ್ತೆ ನೋಡಿ. ಇದೆಲ್ಲ ಕೋಡುಗಳು, ಕೋಣನ ಕೋಡು. ಅವಾಗೆಲ್ಲ ಬೇಟೆಗೆ ಆಡ್ತಾಯಿದ್ರು, ಜಿಂಕೆ ಕೋಣಗಳನ್ನೆಲ್ಲ. ಇದೆಲ್ಲ ಅಕ್ಕಿಗಳನ್ನು ತುಂಬಿಡುವಂಥದ್ದು ನೋಡಿ. ಇವೆಲ್ಲ ಕೋಡುಗಳಿಂದ ಮನೆತನದ ಮನೆಗಳಲ್ಲಿ ನಮಗೆ ಸಿಗುತ್ತೆ. ಇನ್ನು ಈ ಹಂಚಿನ ಮನೆಗಳಲ್ಲಿ ಕೆಲವು ಇರುತ್ತೆ ಈ ಥರ ಕೋಡು. ಅದು ಹೇಗೆ ಅಂದರೆ ಈ ಮನೆತನದ ಮನೆಗಳಲ್ಲಿ ಒಂದಿಷ್ಟು ಇರ್ತಾವಲ್ವ, ಅದರಲ್ಲಿ ಅಂದರೆ ನಮ್ಮ ಇದರಲ್ಲಿ ಹೇಗೆ ಅಂತಂದರೆ, ಹೆಣ್ಮಕ್ಳಿಗೆ ಪಾಲಾದಾಗ ಒಂದು ಅಕ್ಕಿ ಮುಡಿ ಇದ್ರೂ ಸಹ ಅದು 3 ಜನ ಇರಲಿ, 2 ಇರಲಿ, 4 ಜನ ಇರಲಿ, ಕರೆಕ್ಟಾಗಿ ಹಂಚಿಕೆ ಆಗಬೇಕು ಪಾಲಾದಾಗ. ಅದನ್ನು ಒಬ್ಬರೇ ಇಟ್ಕೊಳ್ಳೋ ಹಾಗಿಲ್ಲ ಮನೆ ಸಾಮಾನುಗಳು. ಅದೇ ಥರ ಆ ಕೋಡುಗಳು ಪ್ರತಿಯೊಂದು ಹಂಚಿಕೆ ಪಾಲಾದಾಗ ಆ ಥರದ ಮನೆಗಳಲ್ಲಿ, ಅಂದರೆ ಅಂಥ ಮನೆಯಿಂದ ಮತ್ತೊಂದು ಮನೆ, ಹಂಚಿನ ಮನೆ, ಸಾಧಾರಣ ಮನೆ ಕಟ್ಕೊಂಡಾಗ ಈ ಥರದ್ದು ಕೋಡೆಲ್ಲ ಇರುತ್ತೆ ನೋಡಿ. ಅದೆಲ್ಲ ಮನೆತನದಿಂದ ಬಂದವರು, ಅಂಥ ಮನೆಯವರು, ಮನೆತನದ ಮನೆಯಿಂದ ಬಂದಂಥವ್ರು, ಅವ್ರ ಪಾಲಿನ ಆ ಕೋಡನ್ನು ಹಾಕ್ಕೊಂಡಿರ್ತಾರೆ ಗೋಡೆಗೆಲ್ಲ. ಅದರಿಂದ ಗೊತ್ತಾಗುತ್ತೆ. ಇದೊಂದು ಪಲ್ಲಕ್ಕಿ ನಂತರ ಇಲ್ಲೊಂದು ಬಿಟ್ಟೆ ನಾನು ಈಗ, ಒಂದು ನಿಮಿಷ. ಇಲ್ಲಿ ಒಂದು ಇದು ಈ ರಾಜರ ನೋಡಿ, ಇದು ರಾಣಿಯರೆಲ್ಲ ಕೂತ್ಕೊಂಡಿದ್ರು ಒಳಗಡೆ ಕೂತ್ಕೊಂಡು. ನೀವು ನೋಡಿರ್ತೀರ ನೋಡಿ, ಹಿಂದಿನ ಕಾಲದ ರಾಜರೆಲ್ಲ ಪಿಕ್ಚರ್ ಸಿನಿಮಾದಲ್ಲಾದರೂ ನೋಡಿರ್ತೀರ. ಆ ಕಡೆ ಈ ಕಡೆ ಹೆಗಲ ಮೇಲೆ ಹೊತ್ಕೊಂಡು ತೊಗೊಂಡು ಹೋಗ್ತಾಯಿದ್ರು. ಅದರಲ್ಲಿ ರಾಜ್ಕುಮಾರಿಯರು, ರಾಣಿಯರು ಎಲ್ಲ ಅದರಲ್ಲಿ ಕೂತ್ಕೊಂಡು ಹೋಗೋರು ನೋಡಿ. ಯಾವ ರೀತಿ ಕಂಬಗಳೆಲ್ಲ ಇದ್ದಾವೆ ಅಂತ ಹೇಳ್ಬಿಟ್ಟು. ಹಾಗೆ ಇದೊಂದು ಮೆಟ್ಲು ನೋಡಿ ಮೇಲೆ ಹತ್ತಕ್ಕೆ, ಎತ್ತರವಾಗಿದೆ ಇದು. ಮಧ್ಯದಲ್ಲಿ ಈ ತೊಟ್ಟಿ ಮನೆ ಅಂತಾರೆ ನೋಡಿ, ತೊಟ್ಟಿ ಮನೆ, ಅದು ಆ ಥರದ ಆ ಥರ ತೊಟ್ಟಿ ಈ ಥರ ಕಾಣಿಸುತ್ತೆ.
ನೋಡಿ ಇದೊಂದು ಬೆಂಚು ಹಳೇ ಕಾಲದಿದೆಲ್ಲ, ಇದೊಂದು ಬಾಗಿಲು ಬೀಗ ಹಾಕಿದ್ದಾರಪ್ಪ. ಇದು ನೋಡಿ, ಇದು ದ್ವಾರ ಬಾಗಿಲ ಹತ್ರ ಯಾವ ಥರ ಡಿಸೈನ್ ಇದೆ ನೋಡಿ, ಕೆತ್ತಿದ್ದು. ಇವಾಗೆಲ್ಲಂತೂ ಮಾಡೋಕ್ಕೆ ಆಗಲ್ಲ ರೀ, ಈ ರೀತಿಯಾಗಿ ಮನೆ ಕಟ್ಟೋಕ್ಕೆಲ್ಲ ಆಗೋದೇ ಇಲ್ಲ. ಇದು ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ, ಮುಧೋಳ ಪ್ಯಾಲೇಸ್ ದರ್ಬಾರ್ ಹಾಲ್ ಅಂಥೇಳಿ. ಹಾಗೆ ನಾವು ನೋಡಿ ಇಲ್ಲೂ ಸಹ ನೋಡಿ ಯಾವ ಥರ ಇದೆ, ಇದೆಲ್ಲ ಮನೆಗಳೇ ಅಂದರೆ ಬೇರೆಯವ್ರು ಕೊಟ್ಟಿರುವಂಥದ್ದೇ. ಇದನ್ನೆಲ್ಲ ಆ ಶೇಪಲ್ಲಿ ಕಟ್ಟಿರ್ತಾರೆ. ನಿಮಗೆ ಇನ್ನೊಂದು ವಿಷಯ ಅಂದರೆ ಇವರು ನೋಡಿ ಇಲ್ಲಿದ್ದರು ಇವರು ಎಲ್ಲ ನಮ್ಗೆ ಹೇಳ್ತಾರೆ ಇದ್ರ ಸ್ಟೋರಿ. ನಮ್ಗೆ ಬೇಕಂದರೆ ತಿಳ್ಕೊಳ್ಬೇಕಂದ್ರೆ ನಮಗೆ ಗೈಡ್ ಮಾಡ್ತಾರೆ, ಯಾವ ಥರ ಏನಂತ ಬಿಟ್ಟು, ಮತ್ತು ಯಾವ ಕಡೆಯಿಂದ ಹೋಗಬೇಕು, ಯಾವ ಮನೆ ನೋಡಬೇಕು ಅದೆಲ್ಲ ಒಂದು ಹೇಳ್ತಾರೆ ಸರಿಯಾದ ರೀತಿಯಲ್ಲಿ. ನಂಬರ್ ಇದೆ ಒಂದೊಂದು ಮನೆದು, ಆ ನಂಬರ್ ಪ್ರಕಾರ ಹೋಗ್ಬೋದು. ಅದು ಏನಾದ್ರು ಗೊತ್ತಾಗಿಲ್ಲ ಅಂದರೆ ಹೇಳ್ತಾರೆ. ಮತ್ತು ಈ ಮನೆಯ ಸ್ಟೋರಿಗಳನ್ನು ಹೇಳ್ತಾರೆ, ಒಂದೊಂದು ಮನೆಯದು ಸ್ಟೋರಿಗಳು ಇವರು ಹೇಳ್ತಾರೆ, ನಮಗೆ ತಿಳಿಸ್ತಾರೆ. ನಮಗಂದ್ರೆ ಇಷ್ಟು ನಾನು ವೀಡಿಯೋ ಮಾಡ್ಕೊಂಡು ಬರಬೇಕಂದ್ರೆ ಒಂದಿನ ಸಾಕಾಗಲ್ಲ. ಅದಕ್ಕೋಸ್ಕರ ನಾನು ಮನೇದು ಮಾತ್ರ ವೀಡಿಯೋ ಮಾಡ್ಕೊಂಡು ಹೋದಷ್ಟೇ. ನೀವೆಲ್ಲಾದರೂ ಹೋದರೆ ಇವ್ರು ನಿಮಗೆ ಹೇಳ್ತಾರೆ. ಅಲ್ಲಿ ಮತ್ತು ಬೇರೆಯವ್ರು ಇರ್ಬೋದು, ಒಬ್ಬರಿಗೆ ಆಗಲ್ಲ ಅನಿಸುತ್ತೆ. ಯಾಕಂದರೆ ಟೂರಿಸ್ಟ್ ಎಲ್ಲ ಬರ್ತಾರೆ, ಹೊರಗಡೆಯಿಂದೆಲ್ಲ ಬರ್ತಾರಲ್ವ, ಸುಮಾರು ಜನ ಬೇಕಾಗುತ್ತೆ ಈ ಕಥೆಗಳನ್ನ, ಈ ಮನೆಯದು ಯಾರದ್ದು ಎಲ್ಲಿಂದ ಎಷ್ಟು ವರ್ಷದ್ದು ಇದೆಲ್ಲ ತಿಳ್ಕೊಳ್ಬೇಕಂದ್ರೆ ಇವ್ರ ಹತ್ರ ನಾವು ತಿಳ್ಕೊಳ್ಬೋದು. ಹಾಗೆ ನಾವು ನೆಕ್ಸ್ಟ್ ಮತ್ತೊಂದು ಮನೆಗೆ ಬಂದ್ವಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಮನೆಯೂ ಸಹ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಇದು ಬಿಸಿಲು ಹೆಚ್ಚಾಗಿರೋದ್ರಿಂದ ಆ ಥರ ಕಾಣಿಸ್ತಾ ಇದೆ ನೋಡಿ, ಇವಾಗ ನೀಟಾಗಿ ಕಾಣಿಸ್ತಾ ಇದೆ. ಹಾಗೆಲ್ರಿಗೂ ನಮಸ್ಕಾರ.